ಬಿಎಂಟಿಸಿ ಬಸ್ ಅಪಘಾತದಲ್ಲಿ ಮೃತಪಟ್ಟ 9 ವರ್ಷದ ಬಾಲಕಿಯ ಮನೆಯ ಮುಂದಿರುವಂತಹ ಚಿತ್ರಣ ಕ್ಯಾಮರಾ ಪರ್ಸನ್ ಮಂಜುನಾಥ್ ತೋರಿಸ್ತಾ ಇದ್ದಾರೆ. ಈ ಸದ್ಯ ಮಟ್ಟಿಗೆ ನಾವು 2ನೇ ಅಡ್ಡರಸ್ತೆ ಬೋವಿಪಾಳ್ಯ ನಾಗಪುರ ವಾರ್ಡ್ ಬಳಿ ಇದ್ದೇವೆ. ಈಗ ಮೃತಪಟ್ಟಿರುವ ಬಾಲಕಿಗೆ ಇಬ್ಬರು ಸಹೋದರಿಯರಿದ್ದರು. ಅಂದರೆ ಆಟೋದಲ್ಲಿ ಕುಳಿತಿರುವಂಥ ಬಾಲಕಿ ಮೊದಲನೇ ಮಗಳು, ಮೃತಪಟ್ಟಿರುವಂಥ ಬಾಲಕಿ 2ನೇ ಮಗಳು, ಹಾಗೂ ಅಲ್ಲಿ ಅಜ್ಜಿಯ ಪಕ್ಕ ಕುಳಿತಿರುವ ಬಾಲಕಿ 3ನೇ ಮಗಳಾಗಿದ್ದರು. ಈಗ ಮೃತ ಬಾಲಕಿಯ ರೋಧನೆ ಯಾರೂ ಕೂಡ ನೋಡುತ್ತಿರೋದು, ಯಾರಿಗೂ ಕೂಡ ಇಂತಹ ಪರಿಸ್ಥಿತಿ ಬರಬಾರ್ದು ಅನ್ನೋ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಮಗುವನ್ನು ಮೊಮ್ಮಕ್ಕಳನ್ನು ಸಾಕ್ತಿದ್ದಂಥ ಅಜ್ಜಿ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಪೋಷಕರು ಕೂಡ ಈಗ ಆ ಬಾಲಕಿಯ ಜೀವ ಹೋಗಿರೋದನ್ನು ನೋಡಲು ಆಗದೆ ಅದನ್ನು ಯಾವ ರೀತಿ ಅರಗಿಸ್ಕೊಳ್ಬೇಕು ಅನ್ನೊಂದು ಚಿಂತನೆ ಕೂಡ ಅವರಿಗೆ ಈಗ ಇರುವಂಥದ್ದು. ಖಂಡಿತವಾಗಿಯೂ BMTC ಚಾಲಕನ ಅಜಾಗರೂಕತೆಯಿಂದ ನಡೆದಂಥ ಅಪಘಾತ ಏನಿದೆ, ಇದರಿಂದ ಕಳೆದು ಹೋದಂಥ 9 ವರ್ಷದ ಬಾಲಕಿಯ ಜೀವ ಖಂಡಿತವಾಗಿಯೂ ವಾಪಸ್ ಬರುತ್ತಾ ಅನ್ನೊಂದು ಪ್ರಶ್ನೆಗೆ ಎಲ್ರಿಗೂ ಉತ್ತರ ಗೊತ್ತಿದೆ. ಯಾವಾಗ ಇಂತಹ ಅಪಘಾತಗಳು, ಇಂತಹ ಸಾವುಗಳು ನಿಲ್ತವೆ ಅನ್ನೋದಕ್ಕೆ BMTC ಖಂಡಿತವಾಗಿಯೂ ಉತ್ತರ ನೀಡಬೇಕಾಗಿದೆ. ಅಷ್ಟೇ ಅಲ್ಲದೆ ಈ ರೀತಿ ಅಜಾಗರೂಕತೆಯಿಂದ ಚಾಲನೆ ಮಾಡಿ ಸಾವಿಗೆ ಕಾರಣವಾಗುವ ಚಾಲಕರ ವಿರುದ್ಧ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ಇಲಾಖೆ ವಹಿಸೋವರೆಗೂ ಯಾವುದೇ ಕಾರಣಕ್ಕೂ ಕೂಡ ಇಂತಹ ಅಪಘಾತಗಳು ತಪ್ಪೋದಿಲ್ಲ ಅನ್ನೋದು ಕೂಡ ಸತ್ಯದ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. BMTC ಬಸ್ ಅಪಘಾತದಲ್ಲಿ ಮೃತಪಟ್ಟ 9 ವರ್ಷದ ಬಾಲಕಿಯ ಮನೆಯ ಮುಂದಿರುವಂತಹ ಚಿತ್ರಣ ಕ್ಯಾಮರಾ ಪರ್ಸನ್ ಮಂಜುನಾಥ್ ತೋರಿಸ್ತಾ ಇದ್ದಾರೆ. ಈ ಸದ್ಯ ಮಟ್ಟಿಗೆ ನಾವು 2ನೇ ಅಡ್ಡರಸ್ತೆ ಬೋವಿಪಾಳ್ಯ ನಾಗಪುರ ವಾರ್ಡ್ ಬಳಿ ಇದ್ದೇವೆ. ಈಗ ಮೃತಪಟ್ಟಿರುವ ಬಾಲಕಿಗೆ ಇಬ್ಬರು ಸಹೋದರಿಯರಿದ್ದರು. ಅಂದರೆ ಆಟೋದಲ್ಲಿ ಕುಳಿತಿರುವಂಥ ಬಾಲಕಿ ಮೊದಲನೇ ಮಗಳು, ಮೃತಪಟ್ಟಿರುವಂಥ ಬಾಲಕಿ 2ನೇ ಮಗಳು, ಹಾಗೂ ಅಲ್ಲಿ ಅಜ್ಜಿಯ ಪಕ್ಕ ಕುಳಿತಿರುವ ಬಾಲಕಿ 3ನೇ ಮಗಳಾಗಿದ್ದರು. ಈಗ ಮೃತ ಬಾಲಕಿಯ ರೋಧನೆ ಯಾರೂ ಕೂಡ ನೋಡುತ್ತಿರೋದು, ಯಾರಿಗೂ ಕೂಡ ಇಂತಹ ಪರಿಸ್ಥಿತಿ ಬರಬಾರ್ದು ಅನ್ನೋ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಮಗುವನ್ನು ಮೊಮ್ಮಕ್ಕಳನ್ನು ಸಾಕ್ತಿದ್ದಂಥ ಅಜ್ಜಿ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಪೋಷಕರು ಕೂಡ ಈಗ ಆ ಬಾಲಕಿಯ ಜೀವ ಹೋಗಿರೋದನ್ನು ನೋಡಲು ಆಗದೆ ಅದನ್ನು ಯಾವ ರೀತಿ ಅರಗಿಸ್ಕೊಳ್ಬೇಕು ಅನ್ನೊಂದು ಚಿಂತನೆ ಕೂಡ ಅವರಿಗೆ ಈಗ ಇರುವಂಥದ್ದು. ಖಂಡಿತವಾಗಿಯೂ BMTC ಚಾಲಕನ ಅಜಾಗರೂಕತೆಯಿಂದ ನಡೆದಂಥ ಅಪಘಾತ ಏನಿದೆ, ಇದರಿಂದ ಕಳೆದು ಹೋದಂಥ 9 ವರ್ಷದ ಬಾಲಕಿಯ ಜೀವ ಖಂಡಿತವಾಗಿಯೂ ವಾಪಸ್ ಬರುತ್ತಾ ಅನ್ನೊಂದು ಪ್ರಶ್ನೆಗೆ ಎಲ್ರಿಗೂ ಉತ್ತರ ಗೊತ್ತಿದೆ. ಯಾವಾಗ ಇಂತಹ ಅಪಘಾತಗಳು, ಇಂತಹ ಸಾವುಗಳು ನಿಲ್ತವೆ ಅನ್ನೋದಕ್ಕೆ BMTC ಖಂಡಿತವಾಗಿಯೂ ಉತ್ತರ ನೀಡಬೇಕಾಗಿದೆ. ಅಷ್ಟೇ ಅಲ್ಲದೆ ಈ ರೀತಿ ಅಜಾಗರೂಕತೆಯಿಂದ ಚಾಲನೆ ಮಾಡಿ ಸಾವಿಗೆ ಕಾರಣವಾಗುವ ಚಾಲಕರ ವಿರುದ್ಧ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ಇಲಾಖೆ ವಹಿಸೋವರೆಗೂ ಯಾವುದೇ ಕಾರಣಕ್ಕೂ ಕೂಡ ಇಂತಹ ಅಪಘಾತಗಳು ತಪ್ಪೋದಿಲ್ಲ ಅನ್ನೋದು ಕೂಡ ಸತ್ಯದ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. BMTC ಬಸ್ ಅಪಘಾತದಲ್ಲಿ ಮೃತಪಟ್ಟ 9 ವರ್ಷದ ಬಾಲಕಿಯ ಮನೆಯ ಮುಂದಿರುವಂತಹ ಚಿತ್ರಣ ಕ್ಯಾಮರಾ ಪರ್ಸನ್ ಮಂಜುನಾಥ್ ತೋರಿಸ್ತಾ ಇದ್ದಾರೆ. ಈ ಸದ್ಯ ಮಟ್ಟಿಗೆ ನಾವು 2ನೇ ಅಡ್ಡರಸ್ತೆ ಬೋವಿಪಾಳ್ಯ ನಾಗಪುರ ವಾರ್ಡ್ ಬಳಿ ಇದ್ದೇವೆ. ಈಗ ಮೃತಪಟ್ಟಿರುವ ಬಾಲಕಿಗೆ ಇಬ್ಬರು ಸಹೋದರಿಯರಿದ್ದರು. ಅಂದರೆ ಆಟೋದಲ್ಲಿ ಕುಳಿತಿರುವಂಥ ಬಾಲಕಿ ಮೊದಲನೇ ಮಗಳು, ಮೃತಪಟ್ಟಿರುವಂಥ ಬಾಲಕಿ 2ನೇ ಮಗಳು, ಹಾಗೂ ಅಲ್ಲಿ ಅಜ್ಜಿಯ ಪಕ್ಕ ಕುಳಿತಿರುವ ಬಾಲಕಿ 3ನೇ ಮಗಳಾಗಿದ್ದರು. ಈಗ ಮೃತ ಬಾಲಕಿಯ ರೋಧನೆ ಯಾರೂ ಕೂಡ ನೋಡುತ್ತಿರೋದು, ಯಾರಿಗೂ ಕೂಡ ಇಂತಹ ಪರಿಸ್ಥಿತಿ ಬರಬಾರ್ದು ಅನ್ನೋ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಮಗುವನ್ನು ಮೊಮ್ಮಕ್ಕಳನ್ನು ಸಾಕ್ತಿದ್ದಂಥ ಅಜ್ಜಿ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಪೋಷಕರು ಕೂಡ ಈಗ ಆ ಬಾಲಕಿಯ ಜೀವ ಹೋಗಿರೋದನ್ನು ನೋಡಲು ಆಗದೆ ಅದನ್ನು ಯಾವ ರೀತಿ ಅರಗಿಸ್ಕೊಳ್ಬೇಕು ಅನ್ನೊಂದು ಚಿಂತನೆ ಕೂಡ ಅವರಿಗೆ ಈಗ ಇರುವಂಥದ್ದು. ಖಂಡಿತವಾಗಿಯೂ BMTC ಚಾಲಕನ ಅಜಾಗರೂಕತೆಯಿಂದ ನಡೆದಂಥ ಅಪಘಾತ ಏನಿದೆ, ಇದರಿಂದ ಕಳೆದು ಹೋದಂಥ 9 ವರ್ಷದ ಬಾಲಕಿಯ ಜೀವ ಖಂಡಿತವಾಗಿಯೂ ವಾಪಸ್ ಬರುತ್ತಾ ಅನ್ನೊಂದು ಪ್ರಶ್ನೆಗೆ ಎಲ್ರಿಗೂ ಉತ್ತರ ಗೊತ್ತಿದೆ. ಯಾವಾಗ ಇಂತಹ ಅಪಘಾತಗಳು, ಇಂತಹ ಸಾವುಗಳು ನಿಲ್ತವೆ ಅನ್ನೋದಕ್ಕೆ BMTC ಖಂಡಿತವಾಗಿಯೂ ಉತ್ತರ ನೀಡಬೇಕಾಗಿದೆ. ಅಷ್ಟೇ ಅಲ್ಲದೆ ಈ ರೀತಿ ಅಜಾಗರೂಕತೆಯಿಂದ ಚಾಲನೆ ಮಾಡಿ ಸಾವಿಗೆ ಕಾರಣವಾಗುವ ಚಾಲಕರ ವಿರುದ್ಧ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ಇಲಾಖೆ
ವಹಿಸೋವರೆಗೂ ಯಾವುದೇ ಕಾರಣಕ್ಕೂ ಕೂಡ ಇಂತಹ ಅಪಘಾತಗಳು ತಪ್ಪೋದಿಲ್ಲ ಅನ್ನೋದು ಕೂಡ ಸತ್ಯದ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. BMTC ಬಸ್ ಅಪಘಾತದಲ್ಲಿ ಮೃತಪಟ್ಟ 9 ವರ್ಷದ ಬಾಲಕಿಯ ಮನೆಯ ಮುಂದಿರುವಂತಹ ಚಿತ್ರಣ ಕ್ಯಾಮರಾ ಪರ್ಸನ್ ಮಂಜುನಾಥ್ ತೋರಿಸ್ತಾ ಇದ್ದಾರೆ. ಈ ಸದ್ಯದ ಮಟ್ಟಿಗೆ ನಾವು 2ನೇ ಅಡ್ಡರಸ್ತೆ ಬೋವಿಪಾಳ್ಯ ನಾಗ್ಪುರ ವಾರ್ಡ್ ಬಳಿ ಇದ್ದೇವೆ. ಈಗ ಮೃತಪಟ್ಟಿರುವ ಬಾಲಕಿಗೆ ಇಬ್ಬರು ಸಹೋದರಿಯರಿದ್ದರು. ಅಂದರೆ ಆಟೋದಲ್ಲಿ ಕುಳಿತಿರುವಂಥ ಬಾಲಕಿ ಮೊದಲನೇ ಮಗಳು, ಮೃತಪಟ್ಟಿರುವಂಥ ಬಾಲಕಿ 2ನೇ ಮಗಳು, ಹಾಗೂ ಅಲ್ಲಿ ಅಜ್ಜಿಯ ಪಕ್ಕ ಕುಳಿತಿರುವ ಬಾಲಕಿ 3ನೇ ಮಗಳಾಗಿದ್ದರು. ಈಗ ಮೃತ ಬಾಲಕಿಯ ರೋಧನೆ ಯಾರೂ ಕೂಡ ನೋಡುತ್ತಿರೋದು, ಯಾರಿಗೂ ಕೂಡ ಇಂತಹ ಪರಿಸ್ಥಿತಿ ಬರಬಾರ್ದು ಅನ್ನೋ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಮಗುವನ್ನು, ಮೊಮ್ಮಕ್ಕಳನ್ನು ಸಾಕ್ತಿದ್ದಂಥ ಅಜ್ಜಿ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಪೋಷಕರು ಕೂಡ ಈಗ ಆ ಬಾಲಕಿಯ ಜೀವ ಹೋಗಿರೋದನ್ನು ನೋಡಲು ಆಗದೆ ಅದನ್ನು ಯಾವ ರೀತಿ ಅರಗಿಸ್ಕೊಳ್ಬೇಕು ಅನ್ನೊಂದು ಚಿಂತನೆ ಕೂಡ ಅವರಿಗೆ ಈಗ ಇರುವಂಥದ್ದು. ಖಂಡಿತವಾಗಿಯೂ BMTC ಚಾಲಕನ ಅಜಾಗರೂಕತೆಯಿಂದ ನಡೆದಂಥ ಅಪಘಾತ ಏನಿದೆ, ಇದರಿಂದ ಕಳೆದು ಹೋದಂಥ 9 ವರ್ಷದ ಬಾಲಕಿಯ ಜೀವ ಖಂಡಿತವಾಗಿಯೂ ವಾಪಸ್ ಬರುತ್ತಾ ಅನ್ನೊಂದು ಪ್ರಶ್ನೆಗೆ ಎಲ್ರಿಗೂ ಉತ್ತರ ಗೊತ್ತಿದೆ. ಯಾವಾಗ ಇಂತಹ ಅಪಘಾತಗಳು, ಇಂತಹ ಸಾವುಗಳು ನಿಲ್ತವೆ ಅನ್ನೋದಕ್ಕೆ BMTC ಖಂಡಿತವಾಗಿಯೂ ಉತ್ತರ ನೀಡಬೇಕಾಗಿದೆ. ಅಷ್ಟೇ ಅಲ್ಲದೆ ಈ ರೀತಿ ಅಜಾಗರೂಕತೆಯಿಂದ ಚಾಲನೆ ಮಾಡಿ ಸಾವಿಗೆ ಕಾರಣವಾಗುವ ಚಾಲಕರ ವಿರುದ್ಧ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ಇಲಾಖೆ ವಹಿಸೋವರೆಗೂ ಯಾವುದೇ ಕಾರಣಕ್ಕೂ ಕೂಡ ಇಂತಹ ಅಪಘಾತಗಳು ತಪ್ಪೋದಿಲ್ಲ ಅನ್ನೋದು ಕೂಡ ಸತ್ಯದ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. BMTC ಬಸ್ ಅಪಘಾತದಲ್ಲಿ ಮೃತಪಟ್ಟ 9 ವರ್ಷದ ಬಾಲಕಿಯ ಮನೆಯ ಮುಂದಿರುವಂತಹ ಚಿತ್ರಣ ಕ್ಯಾಮರಾ ಪರ್ಸನ್ ಮಂಜುನಾಥ್ ತೋರಿಸ್ತಾ ಇದ್ದಾರೆ. ಈ ಸದ್ಯದ ಮಟ್ಟಿಗೆ ನಾವು 2ನೇ ಅಡ್ಡರಸ್ತೆ ಬೋವಿಪಾಳ್ಯ ನಾಗ್ಪುರ ವಾರ್ಡ್ ಬಳಿ ಇದ್ದೇವೆ. ಈಗ ಮೃತಪಟ್ಟಿರುವ ಬಾಲಕಿಗೆ ಇಬ್ಬರು ಸಹೋದರಿಯರಿದ್ದರು. ಅಂದರೆ ಆಟೋದಲ್ಲಿ ಕುಳಿತಿರುವಂಥ ಬಾಲಕಿ ಮೊದಲನೇ ಮಗಳು, ಮೃತಪಟ್ಟಿರುವಂಥ ಬಾಲಕಿ 2ನೇ ಮಗಳು, ಹಾಗೂ ಅಲ್ಲಿ ಅಜ್ಜಿಯ ಪಕ್ಕ ಕುಳಿತಿರುವ ಬಾಲಕಿ 3ನೇ ಮಗಳಾಗಿದ್ದರು. ಈಗ ಮೃತ ಬಾಲಕಿಯ ರೋಧನೆ ಯಾರೂ ಕೂಡ ನೋಡುತ್ತಿರೋದು, ಯಾರಿಗೂ ಕೂಡ ಇಂತಹ ಪರಿಸ್ಥಿತಿ ಬರಬಾರ್ದು ಅನ್ನೋ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಮಗುವನ್ನು, ಮೊಮ್ಮಕ್ಕಳನ್ನು ಸಾಕ್ತಿದ್ದಂಥ ಅಜ್ಜಿ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಪೋಷಕರು ಕೂಡ ಈಗ ಆ ಬಾಲಕಿಯ ಜೀವ ಹೋಗಿರೋದನ್ನು ನೋಡಲು ಆಗದೆ ಅದನ್ನು ಯಾವ ರೀತಿ ಅರಗಿಸ್ಕೊಳ್ಬೇಕು ಅನ್ನೊಂದು ಚಿಂತನೆ ಕೂಡ ಅವರಿಗೆ ಈಗ ಇರುವಂಥದ್ದು. ಖಂಡಿತವಾಗಿಯೂ BMTC ಚಾಲಕನ ಅಜಾಗರೂಕತೆಯಿಂದ ನಡೆದಂಥ ಅಪಘಾತ ಏನಿದೆ, ಇದರಿಂದ ಕಳೆದು ಹೋದಂಥ 9 ವರ್ಷದ ಬಾಲಕಿಯ ಜೀವ ಖಂಡಿತವಾಗಿಯೂ ವಾಪಸ್ ಬರುತ್ತಾ ಅನ್ನೊಂದು ಪ್ರಶ್ನೆಗೆ ಎಲ್ರಿಗೂ ಉತ್ತರ ಗೊತ್ತಿದೆ. ಯಾವಾಗ ಇಂತಹ ಅಪಘಾತಗಳು, ಇಂತಹ ಸಾವುಗಳು ನಿಲ್ತವೆ ಅನ್ನೋದಕ್ಕೆ BMTC ಖಂಡಿತವಾಗಿಯೂ ಉತ್ತರ ನೀಡಬೇಕಾಗಿದೆ. ಅಷ್ಟೇ ಅಲ್ಲದೆ ಈ ರೀತಿ ಅಜಾಗರೂಕತೆಯಿಂದ ಚಾಲನೆ ಮಾಡಿ ಸಾವಿಗೆ ಕಾರಣವಾಗುವ ಚಾಲಕರ ವಿರುದ್ಧ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ಇಲಾಖೆ ವಹಿಸೋವರೆಗೂ ಯಾವುದೇ ಕಾರಣಕ್ಕೂ ಕೂಡ ಇಂತಹ ಅಪಘಾತಗಳು ತಪ್ಪೋದಿಲ್ಲ ಅನ್ನೋದು ಕೂಡ ಸತ್ಯದ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.